ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ವಿದ್ಯುತ್ ಶಕ್ತಿ ಅಧ್ಯಾಯದ ಕೊನೆಯ ಭಾಗಕ್ಕೆ ನಾವೀಗ ಬಂದಿದ್ದೀವಿ. ಈಗ ಆಲ್ರೆಡಿ ನೀವು 5 ಭಾಗಗಳಲ್ಲಿ ವಿದ್ಯುತ್ ಶಕ್ತಿ ಪೂರ್ಣ ಅಧ್ಯಾಯವನ್ನ ನೋಡಿದ್ದೀವಿ. ಕೊನೆಯ ಭಾಗದಲ್ಲಿ ವಿದ್ಯುತ್ ಶಕ್ತಿ ಪಾಠದ ಮೇಲೆ ಕಳೆದ 10 ವರ್ಷಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಸಣ್ಣ ವಿಶ್ಲೇಷಣೆಯೊಂದಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ. ಇಲ್ಲಿ ಓಮ್, ವೋಲ್ಟ್, ಆಂಪಿಯರ್ ಮತ್ತು ವ್ಯಾಟ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತು, ಇದಕ್ಕೆ ಸರಿಯಾದ ಉತ್ತರ ಆಂಪಿಯರ್. ಇನ್ನ ಎರಡನೇ ಪ್ರಶ್ನೆ ನೋಡೋಣ. ಚಿತ್ರದಲ್ಲಿ ಪಿ ಎಂದು ಗುರುತಿಸಿರುವ ಸಾಧನ. ಇಲ್ಲಿ ಒಂದು ಸರಳ ವಿದ್ಯುನ್ ಮಂಡಲವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಚಿಹ್ನೆ ಇದೆ, ನೋಡ್ಬೋದು, ಪಿ ಅಂತೇಳಿ ಗುರುತಿಸಿದ್ದಾರೆ ಅದನ್ನ. ಇದು ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇದನ್ನ ಮೊದಲನೇ ಭಾಗದಲ್ಲಿ ಅಧ್ಯಾಯ ಮಾಡಿದ್ದೀರಿ. ಇದರ ಹೆಸರು ರಿಯೋಸ್ಟಾಟ್. ಮೂರನೇ ಪ್ರಶ್ನೆ, ಒಂದು ವಾಹಕದ ರೋಧವು 27 ಓಮ್ ಆಗಿದೆ. ಅದನ್ನು 3 ಸಮಭಾಗಗಳಾಗಿ ಕತ್ತರಿಸಿ ಸಮಾಂತರವಾಗಿ ಜೋಡಿಸಿದಾಗ ಅದರ ಒಟ್ಟು ರೋಧ 6 ಓಮ್ ಇದೆ, 3 ಓಮ್ ಇದೆ, 9 ಓಮ್, 27 ಓಮ್. ಇಲ್ಲಿ ಸಣ್ಣ ವಿಶ್ಲೇಷಣೆಯನ್ನು ನೋಡೋದಾದ್ರೆ, ಪ್ರತಿ ಒಂದು ಪೀಸ್ ಅಂದ್ರೆ 3 ಭಾಗಗಳಾಗಿ ಮಾಡಿರೋದ್ರಿಂದ 27/3 = 9 ಆಗುತ್ತೆ. ಹಾಗಾಗಿ ಒಂದೊಂದು ಭಾಗದ ರೋಧ ಎಷ್ಟಿರುತ್ತೆ? 9. ಇವನ್ನೆಲ್ಲ ನಾವೀಗ ಸಮಾಂತರವಾಗಿ ಜೋಡಿಸಿದಾಗ, ಸಮಾಂತರವಾಗಿ ಜೋಡಿಸೋದಕ್ಕೆ ಇರುವ ಸೂತ್ರ 1/Rp = 1/R1 + 1/R2 + 1/R3. 3 ಸಮನಾಗಿರೋದ್ರಿಂದ ಎಲ್ಲದರ ರೋಧವು 1/9 ಇರುತ್ತೆ. ಹಾಗಾಗಿ 1/Rp = 1/9 + 1/9 + 1/9. ಇದನ್ನ ಸರಳೀಕರಿಸಿದಾಗ 3/9 ಆಗುತ್ತೆ, 1/3. ಇದನ್ನ ಉಲ್ಟಾ ಮಾಡಿದ್ರೆ Rp = 3 ಆಗುತ್ತೆ. 3 ಓಮ್ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ ನೋಡೋದಾದ್ರೆ, ಆರ್ ರೋಧವನ್ನು ಹೊಂದಿರುವ ಒಂದು ಲೋಹದ ತಂತಿಯನ್ನು 3 ಸಮಾನ ಭಾಗಗಳಾಗಿ ಕತ್ತರಿಸಲಾಗಿದೆ. ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ. ಸಂಯೋಜನೆಯ ಒಟ್ಟು ರೋಧವು R ಆದರೆ R/R' ನ ಬೆಲೆ ಕೇಳಿದ್ದಾರೆ ಇಲ್ಲಿ. ನೋಡಿದ್ದು ಏಪ್ರಿಲ್ 19, ಇದು ಜೂನ್ 19. ಎರಡು ಬೇರೆ ಬೇರೆ ವರ್ಷ ಕೇಳಿದಂತಹ ಪ್ರಶ್ನೆಗಳು. ಸ್ವಲ್ಪ ಹೆಚ್ಚು ಕಡಿಮೆ ಅದೇ ತರಹದ ಪ್ರಶ್ನೆ ಇರುತ್ತೆ, ಆದರೆ ವಿಶ್ಲೇಷಣೆಯಲ್ಲಿ ಸ್ವಲ್ಪ ಬದಲಾಗುತ್ತೆ. ನೋಡೋಣ ಏನಾಗುತ್ತೆ ಅಂತೇಳಿ. ಇಲ್ಲಿ ನೋಡ್ಬೋದು ನೀವು 1/R' = 1/R1 + 1/R2 + 1/R3 ಆಗುತ್ತೆ. ಇಲ್ಲಿ ಒಂದು ಭಾಗದ ರೋಧ ಏನಾಗುತ್ತೆ? R/3 ಆಗುತ್ತೆ. ಒಂದು ಭಾಗದ ರೋಧ ಎಷ್ಟಾಗುತ್ತೆ? R/3. ಹಾಗಾಗಿ R1 ಜಾಗದಲ್ಲಿ R/3 ಇರುತ್ತೆ, R2 ಜಾಗದಲ್ಲಿ R/3, R3 ಜಾಗದಲ್ಲಿ R/3. ಹಾಗಾಗಿ ಸಮೀಕರಣ 1/R' = 1/R/3, 1/R/3 + 1/R/3. ಈ 3 ಮೇಲಕ್ಕೆ ಬರುತ್ತೆ. ಇದನ್ನು ಸರಳೀಕರಿಸಿದಾಗ ಅವಾಗ 3 ಇಲ್ಲಿ 3 ಏನಾಗುತ್ತೆ? 3/R + 3/R + 3/R. that is equal to 3 + 3 + 3/R, that is equal to 9/R. 1/R' = 9/R. R' ಜಾಗದಲ್ಲಿ 1 ಇದೆ, R ಜಾಗದಲ್ಲಿ 9 ಇದೆ. ಹಾಗಾಗಿ ಅವರು R/R' ಕೇಳಿರೋದ್ರಿಂದ 9:1. ಅವರು R' ಕೇಳಿದ್ರೆ 1:9 ಆಗುತ್ತೆ ಉತ್ತರ. 5ನೇ ಪ್ರಶ್ನೆ ನೋಡೋಣ. ಒಂದು ವಿದ್ಯುನ್ ಮಂಡಲದಲ್ಲಿ ಉಷ್ಣವನ್ನು ಉತ್ಪತ್ತಿ ಮಾಡುವ ಸಾಧನವನ್ನ ಉಪಯೋಗಿಸಬೇಕಾಗಿದೆ. ಹಾಗಾದರೆ ಆ ಸಾಧನ ಈ ಕೆಳಗಿನವುಗಳಲ್ಲಿ ಯಾವ ಗುಣವನ್ನ ಹೊಂದಿರಬೇಕು? ಹೆಚ್ಚು ರೋಧ, ಕಡಿಮೆ ದ್ರವಣ ಬಿಂದು, ಕಡಿಮೆ ರೋಧ, ಹೆಚ್ಚು ದ್ರವಣ ಬಿಂದು, ಹೆಚ್ಚು ರೋಧ, ಹೆಚ್ಚು ದ್ರವಣ ಬಿಂದು, ಕಡಿಮೆ ರೋಧ ಮತ್ತು ಕಡಿಮೆ ದ್ರವಣ ಬಿಂದು. ಇಲ್ಲಿ ಉಷ್ಣವನ್ನ ಉತ್ಪತ್ತಿ ಮಾಡುವ ಸಾಧನ ಆಗಿರೋದ್ರಿಂದ ಅದು
ಹೆಚ್ಚು ರೋಧವನ್ನು ಹೊಂದಿರಬೇಕು, ಹೆಚ್ಚು ಎಲೆಕ್ಟ್ರಾನ್ಸ್ಗಳನ್ನು ತಡೆಯುವಂತಹ ಅಥವಾ ಆವೇಶಗಳನ್ನು ತಡೆಯುವಂತಹ ಶಕ್ತಿಯನ್ನು ಹೊಂದಿರಬೇಕು, ಜೊತೆಗೆ ಬೇಗ ಕರಗಬಾರದು. ಹಾಗಾಗಿ ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿರಬೇಕು. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಹೆಚ್ಚು ರೋಧ ಮತ್ತು ಹೆಚ್ಚು ದ್ರವಣ ಬಿಂದುವನ್ನು ಹೊಂದಿರಬೇಕು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ವಿದ್ಯುತ್ ಮಂಡಲಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ವಾದವು ಕೆಳಕಂಡಂತಿದೆ. ಇದರಲ್ಲಿ ಸರಿಯಾದ ವಾದ ಯಾವುದು? 4 ಜನ ವಿದ್ಯಾರ್ಥಿಗಳಿದ್ದಾರೆ. ಸೊ ಅವರು ಒಂದು ವಿದ್ಯುತ್ ಮಂಡಲದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಯಾವುದು ಸರಿ ಅಂತೇಳಿ ಈಗಾಗಲೇ ನೀವು ಅಧ್ಯಾಯ ಮಾಡಿದ್ದೀರಿ. ಸೊ ಇಲ್ಲಿ ಸರಿಯಾದ ಉತ್ತರ ಪಿ, ವಿದ್ಯಾರ್ಥಿಯು ಮಾತ್ರ. ಸೊ ಇಲ್ಲಿ ಆಮ್ ಮೀಟರ್ ಸರಣಿಯಲ್ಲಿ ಜೋಡಿಸಿರ್ತಾರೆ ಹಾಗೂ ವೋಲ್ಟ್ ಮೀಟರ್ ಅನ್ನ ಸಮಾಂತರವಾಗಿ ಜೋಡಿಸಿರ್ತಾರೆ. ಸೊ ಹಾಗೆ ಸರಿಯಾದ ಉತ್ತರ ಎ. ಈಗ 1 ಅಂಕದ ಪ್ರಶ್ನೆಗಳ ಕಡೆ ಗಮನ ಹರಿಸೋಣ. ಫ್ಯೂಸ್ ತಂತಿಯು ಮಂಡಲದಲ್ಲಿರುವ ತಂತಿಗಳಿಗಿಂತ ಹೆಚ್ಚು ರೋಧವನ್ನು ಹೊಂದಿರಬೇಕು, ಆದರೆ ಅದರ ಕರಗುವ ಬಿಂದು ಅಧಿಕವಾಗಿರಬಾರದು, ಏಕೆ? ಸೊ ನಿಮಗೆಲ್ಲ ಫ್ಯೂಸ್ನ ಕಾರ್ಯ ಗೊತ್ತಿದೆ. ಅದು ಮಂಡಲದಲ್ಲಿ ಅಗತ್ಯ ಪ್ರಮಾಣಕ್ಕಿಂತ ಅಧಿಕ ಪ್ರಮಾಣದ ವಿದ್ಯುತ್ ಹರಿದಾಗ ಫ್ಯೂಸ್ ತಂತಿಯಲ್ಲಿ ತಾಪಮಾನ ಹೆಚ್ಚಾಗುತ್ತದೆ. ಇದರಿಂದ ಫ್ಯೂಸ್ ತಂತಿ ಕರಗಿ ಮಂಡಲವನ್ನ ಕಡಿತಗೊಳಿಸಬೇಕಾಗಿರೋದ್ರಿಂದ ಅದು ಕರಗುವ ಬಿಂದು ಅಧಿಕವಾಗಿರಬಾರ್ದು. ಅಲ್ಲಿ ತಾಪಮಾನ ಹೆಚ್ಚಾಗುತ್ತಿದ್ದ ಹಾಗೆ ಅದು ಕರಗಬೇಕು. ಹಾಗಾಗಿ ಕರಗುವ ಬಿಂದು ಅಧಿಕವಾಗಿರಬಾರ್ದು, ಜೊತೆಗೆ ರೋಧವನ್ನು ಕೂಡ ಹೆಚ್ಚು ರೋಧವನ್ನ ಹೊಂದಿರಬೇಕು. ಮುಂದಿನ ಪ್ರಶ್ನೆ, 1 ವೋಲ್ಟ್ ವಿಭವಾಂತರವನ್ನು ನಿರೂಪಿಸಿ. ಯಾವುದೇ ಅನುಕ್ರಮ ವಿದ್ಯುತ್ ವಾಹಕದ 2 ಬಿಂದುಗಳ ನಡುವೆ 1 ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆ 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಒಬ್ಬ ವಿದ್ಯಾರ್ಥಿಯು ನೀರಿನ ಹೀಟರ್ ಅನ್ನು 5 ಆಂಪಿಯರ್ ವಿದ್ಯುತ್ ಮಂಡಲಕ್ಕೆ ಸಂಪರ್ಕಿಸುತ್ತಾನೆ. ಇದು ಸರಿಯಾಗಿದೆಯೇ? ನಿಮ್ಮ ಉತ್ತರಕ್ಕೆ ಸೂಕ್ತ ಕಾರಣ ಕೊಡಿ. ಸೊ ಇದು ಸರಿಯಾಗಿಲ್ಲ. ಕಾರಣ, ನೀರಿನ ಹೀಟರ್ಗೆ ಅಧಿಕ ಪ್ರಮಾಣದ ವಿದ್ಯುತ್ನ ಅವಶ್ಯಕತೆ ಇರುತ್ತೆ. ಅಲ್ಲಿ ಓವರ್ಲೋಡ್ನಿಂದಾಗಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ನೀರಿನ ಹೀಟರ್ ಕೆಟ್ಟು ಹೋಗುತ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. R1 ಮತ್ತು R2 ರೋಧಗಳನ್ನು ಎ ಮತ್ತು ಬಿ ಗಳ ನಡುವೆ ಸರಣಿಯಲ್ಲಿ, ಅದೇ ರೀತಿ R3 ಮತ್ತು R4 ರೋಧಗಳನ್ನು ಸಿ ಮತ್ತು ಡಿ ಗಳ ನಡುವೆ ಸಮಾಂತರವಾಗಿ ಜೋಡಿಸಿ ಚಿತ್ರವನ್ನು ಪೂರ್ಣಗೊಳಿಸಿ. ಈ ತರ ಒಂದು ಚಿತ್ರ ಕೊಟ್ಟಿರ್ತಾರೆ ನಿಮಗೆ ಪರೀಕ್ಷೆಯಲ್ಲಿ. ಅಲ್ಲಿ ಹೇಳಿದರೆ R1 ಮತ್ತೆ R2 ನ ಎ ಬಿ ಗಳ ನಡುವೆ ಸರಣಿಯಲ್ಲಿ ಜೋಡಿಸಬೇಕು, R3 ಮತ್ತೆ R4 ಅನ್ನ ಸಿ ಡಿ ಗಳ ನಡುವೆ ಸಮಾಂತರವಾಗಿ ಜೋಡಿಸಬೇಕು. ಸೊ ಇಲ್ಲಿ ನೋಡಬಹುದು ಸಂಪೂರ್ಣಗೊಳಿಸಿರುವಂತಹ ಚಿತ್ರ ಇದು. ಸರಣಿ ಅಂದ್ರೆ ಒಂದರ ಪಕ್ಕ ಒಂದು, ಸಮಾಂತರವಾಗಿ ಅಂದ್ರೆ ಒಂದರ ಮೇಲೆ ಒಂದು. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನವನ್ನು ಹೆಸರಿಸಿ. ಸೊ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್. ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ವೋಲ್ಟ್ ಮೀಟರ್. ಗೃಹ ಬಳಕೆ ವಿದ್ಯುನ್ ಮಂಡಲದಲ್ಲಿ ಓವರ್ಲೋಡ್ ಅನ್ನು ತಪ್ಪಿಸಲು ಯಾವುದಾದರೂ 2 ಕ್ರಮಗಳನ್ನು ತಿಳಿಸಿ. ಮೊದಲನೇದು, ಮಂಡಲದಲ್ಲಿ ಉಸ್ವ ಮಂಡಲ ಉಂಟಾಗದಂತೆ ನೋಡಿಕೊಳ್ಳಬೇಕು. ಎರಡನೇದು, ಹಲವು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ಮೂರನೇದು, ಉತ್ತಮ ಗುಣಮಟ್ಟದ ತಂತಿ ಮತ್ತು ವಿದ್ಯುತ್ ಉಪಕರಣಗಳನ್ನು ಬಳಸಬೇಕು. 2 ಅಂಕದ ಪ್ರಶ್ನೆಗಳ ಕಡೆಗೆ ಹೋಗೋಣ. ಮೊದಲನೇ ಪ್ರಶ್ನೆ, ಒಂದು ವಿದ್ಯುತ್ ಉಪಕರಣದಲ್ಲಿ 440 ಓಂ ರೋಧಕ್ಕೆ 220 ವೋಲ್ಟ್ ವಿಭವಾಂತರವನ್ನು ಒದಗಿಸಿದಾಗ ಅದು ಸೆಳೆಯುವ ವಿದ್ಯುತ್ ಪ್ರವಾಹ ಮತ್ತು 20 ಸೆಕೆಂಡ್ಗಳಲ್ಲಿ ಉಂಟಾದ ಉಷ್ಣಶಕ್ತಿಯನ್ನು ಕಂಡುಹಿಡಿಯಿರಿ. ಈ ಪಾಠದಲ್ಲಿ
ನಿಮಗೆ ಖಂಡಿತ ಒಂದು ಲೆಕ್ಕ ಬಂದೇ ಬರುತ್ತೆ. ಹಾಗಾಗಿ ನೀವು ಈ ಪಾಠದಲ್ಲಿ ಬರುವ ಎಲ್ಲಾ ಸಮೀಕರಣಗಳನ್ನ ಒಂದು ಕಡೆ ಪಟ್ಟಿ ಮಾಡಿ ಇಟ್ಕೊಳ್ಳೋದು ಉತ್ತಮ. ಸೊ ಇಲ್ಲಿ ಏನೇನು ಕೇಳಿದ್ದಾರೆ ಮೊದಲು ನೋಡ್ಕೊಳ್ಳಿ. ರೋಧ ಇದೆ, ಇಲ್ಲಿ ರೋಧ ಕೊಟ್ಟಿದ್ದಾರೆ ಅಂದ್ರೆ ಆರ್ ಕೊಟ್ಟಿದ್ದಾರೆ. ಇನ್ನ ವೋಲ್ಟ್ ಕೊಟ್ಟಿದ್ದಾರೆ ಅಂದ್ರೆ ವಿ ಇದೆ. ಕೇಳಿರೋದು ಏನು? ವಿದ್ಯುತ್ ಪ್ರವಾಹ ಅಂದ್ರೆ ಐ ಕಂಡಿಡ್ಲಿಕ್ಕೆ ಹೇಳಿದ್ದಾರೆ. ಸಮಯ ಕೊಟ್ಟಿದ್ದಾರೆ 20 ಸೆಕೆಂಡ್ಗಳು ಅಂದ್ರೆ ಟಿ ಕೊಟ್ಟಿದ್ದಾರೆ. ಉಷ್ಣ ಶಕ್ತಿಯನ್ನು ಕಂಡಿಡ್ಲಿಕ್ಕೆ ಹೇಳಿದ್ದಾರೆ ಅಂದ್ರೆ ಹೆಚ್, ಉಷ್ಣ ಶಕ್ತಿ ಹೆಚ್ ಕಂಡಿಡ್ಲಿಕ್ಕೆ ಹೇಳಿದ್ದಾರೆ. ಸೊ ಮೊದಲು ನಾವು ಇಲ್ಲಿ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬೇಕು. ಸೂತ್ರ ಗೊತ್ತು ನಿಮಗೆ, I is equal to V by R, that is equal to 0.5 ಆಂಪಿಯರ್ ಸಿಗುತ್ತೆ ನಮಗೆ ವಿ ಮತ್ತೆ ಆರ್ ಅನ್ನ ಅಲ್ಲಿ ನಮೂದಿಸಿದಾಗ. ಐ ಸಿಕ್ತು. ಈಗ ಹೆಚ್ ಕಂಡುಹಿಡಿಬೇಕು ಅಂದ್ರೆ ಉಷ್ಣ ಶಕ್ತಿಯನ್ನು ಕಂಡುಹಿಡಿಬೇಕು. ಅದಕ್ಕಿರುವ ಸೂತ್ರ H is equal to V into I into T. ವಿ ಗೊತ್ತು ನಮಗೆ 220 ವೋಲ್ಟ್ಸ್, ಎ ಗೊತ್ತಿದೆ 0.5 ಆಂಪಿಯರ್ ಮತ್ತೆ ಟಿ ಗೊತ್ತಿದೆ 20 ಸೆಕೆಂಡ್ಸ್. ಸೊ ಉತ್ತರ H is equal to 2200 ಜೌಲ್ಸ್. ಸೊ ಸೂತ್ರ ಇಲ್ಲಿ ತುಂಬಾ ಮುಖ್ಯ ನಿಮಗೆ, ಹಾಗಾಗಿ ಒಂದ್ ಕಡೆ ಪಟ್ಟಿ ಮಾಡಿ ಇಟ್ಕೊಳ್ಳಿ ಸೂತ್ರಗಳನ್ನ. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಒಂದು ವಾಹಕದ ರೋಧ ಎಂದರೇನು? ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಉತ್ತರ, ತನ್ನ ಮೂಲಕ ಪ್ರವಹಿಸುವ ವಿದ್ಯುತ್ ಆವೇಶಗಳ ಹರಿಯುವಿಕೆಯನ್ನು ಪ್ರತಿರೋಧಿಸುವ ವಾಹಕದ ಗುಣವನ್ನು ರೋಧ ಎನ್ನುವರು. ಅದೇ ರೀತಿ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳ್ಯಾವ್ಯಾವು? ಒಂದು ವಾಹಕದ ಉದ್ದ, ವಾಹಕದ ಅಡ್ಡಸೆಲೆ ಮತ್ತು ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ವಾಹಕದ ತಾಪ. ಇವುಗಳ ಮೇಲೆ ರೋಧ ಅವಲಂಬಿತವಾಗಿರುತ್ತೆ. ಇವು ಬದಲಾದ. ಮುಂದಿನ ಪ್ರಶ್ನೆ ನೋಡೋಣ. ಒಂದು ಬಲ್ಬಿನ ಮೇಲೆ 220 ವೋಲ್ಟ್ ಮತ್ತು 40 ವ್ಯಾಟ್ ಎಂದು ಗುರುತು ಮಾಡಲಾಗಿದೆ. ಬಲ್ಬ್ನಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಅದರ ರೋಧವನ್ನ ಲೆಕ್ಕಾಚಾರ ಮಾಡಿ ಕಂಡು ಹಿಡಿಯಿರಿ. ಇದು ಪ್ರಶ್ನೆ. ಸೊ ಇಲ್ಲೂ ಅಷ್ಟೇ ನೋಡಬಹುದು. ಏನ್ ಕೊಟ್ಟಿದ್ದಾರೆ? ವಿಭವಾಂತರ ಅಂದ್ರೆ ವೋಲ್ಟ್ ಕೊಟ್ಟಿದ್ದಾರೆ 220 ವೋಲ್ಟ್. ವ್ಯಾಟ್ ಅಂದ ತಕ್ಷಣ ನಿಮಗೆ ಸಾಮರ್ಥ್ಯದ ಸೂತ್ರಗಳು ನೆನಪಿಗೆ ಬರಬೇಕು. ಅಂದ್ರೆ ಪಿ ಗೆ ಸಂಬಂಧಪಟ್ಟಂತ ಸೂತ್ರಗಳು. ಏನ್ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ? ವಿದ್ಯುತ್ ಪ್ರವಾಹ ಮತ್ತೆ ರೋಧವನ್ನ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಲಿಕ್ಕೆ ಬಳಸುವ ಸೂತ್ರ I is equal to P by V. P ಗೊತ್ತು 40 ವ್ಯಾಟ್, V ಗೊತ್ತು 220 ವೋಲ್ಟ್. ಸೊ ನಮಗೆ ಸಿಗುವಂತಹ ಉತ್ತರ 0.18 ಆಂಪಿಯರ್. ಅದೇ ರೀತಿ ರೋಧವನ್ನ ಕಂಡುಹಿಡಲಿಕ್ಕೆ ಇರುವ ಸೂತ್ರ R is equal to V by I. ಅಲ್ಲಿ ಅವುಗಳ ಬೆಲೆಗಳನ್ನು ನಮೂದಿಸಿದಾಗ ನಮಗೆ ಸಿಗುವಂತಹ ಉತ್ತರ 1210 ಓಮ್. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಗೃಹ ಬಳಕೆ ವೈರಿಂಗ್ನಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಆಗುವ 2 ಅನಾನುಕೂಲಗಳನ್ನು ತಿಳಿಸಿ. ಇದು ಪದೇ ಪದೇ ಕೇಳುವಂತಹ ಒಂದು ಪ್ರಶ್ನೆ. ನೋಡೋಣ ಅನಾನುಕೂಲಗಳು ಏನೇನು ಅಂತೇಳಿ. ವಿದ್ಯುತ್ ಮಂಡಲದ ಪ್ರತಿಯೊಂದು ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹವಿರುತ್ತದೆ. ಅದು ನಮಗೆ ಅವಶ್ಯಕತೆ ಇಲ್ಲ. ಒಂದೊಂದು ವಿದ್ಯುತ್ ಉಪಕರಣಗಳಿಗೆ ಒಂದೊಂದು ರೀತಿಯ ವಿದ್ಯುತ್ ಪ್ರವಾಹದ ಅವಶ್ಯಕತೆ ಇರುತ್ತೆ. ಆದರೆ ಈ ರೀತಿ ಜೋಡಿಸಿದಾಗ ಏನಾಗುತ್ತೆ? ಪ್ರತಿಯೊಂದು ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹವಿರುತ್ತದೆ. ಇನ್ನು ಎರಡನೇದು, ಸರಣಿ ಕ್ರಮದಲ್ಲಿ ಜೋಡಿಸುವ ಮಂಡಲದ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಒಂದು ಬಲ್ಬ್ ಬರ್ನ್ ಆದ್ರೆ ಎಲ್ಲಾ ಸಾಧನಗಳು ತಮ್ಮ ಕಾರ್ಯವನ್ನ ನಿಲ್ಲಿಸ್ತವೆ. ಹಾಗಾಗಿ ಇವೆರಡು ಸರಣಿ ಕ್ರಮದಲ್ಲಿ ಜೋಡಿಸುವುದರ ಅನಾನುಕೂಲಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. R1, R2 ಮತ್ತು R3 ಎಂಬ ರೋಧಕಗಳನ್ನು ಸಮಾಂತರವಾಗಿ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಗಳನ್ನು ಒಳಗೊಂಡಂತೆ ಸಂಪರ್ಕಿಸಿರುವ ವಿದ್ಯುತ್ ಮಂಡಲದ ಚಿತ್ರವನ್ನ ಬರೆದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಿ. ಸೊ ಇಲ್ಲೊಂದು ಚಿತ್ರ ಕೇಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇಲ್ಲಿ ನೋಡಬಹುದು ಚಿತ್ರ. R1, R2 ಮತ್ತೆ R3 ಗಳನ್ನು ಸಮಾಂತರವಾಗಿ ಜೋಡಿಸಿ ವೋಲ್ಟ್ ಮೀಟರ್ ಅನ್ನು ಕೂಡ ನಾವು ಸಮಾಂತರವಾಗಿ ಜೋಡಿಸ್ತೀವಿ. ಆದರೆ ಆಮ್ಮೀಟರ್ ಅನ್ನ ಮಾತ್ರ ಸರಣಿ ಕ್ರಮದಲ್ಲಿ ಜೋಡಿಸಿ ಒಂದು ವಿದ್ಯುತ್ ಮಂಡಲವನ್ನ ರಚಿಸಬೇಕಾಗತ್ತೆ. ಇನ್ನು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಗುರುತಿಸಲಿಕ್ಕೆ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತು, ಯಾವಾಗಲೂ ವಿದ್ಯುತ್ ಕೋಶದ ಧನ ತುದಿಯಿಂದ ವಿದ್ಯುತ್ ಪ್ರವಾಹವು
ಋಣ ತುದಿಯವರೆಗೆ ಇರುತ್ತೆ. ಆ ಬಾಣದ ಗುರುತನ್ನ ನೀವು ಅಲ್ಲಿ ಸರಿಯಾಗಿ ತೋರಿಸಬೇಕಾಗತ್ತೆ ಸಂಪೂರ್ಣ ಅಂಕ ಬೇಕು ಅಂದ್ರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿದ್ಯುತ್ ಸಾಮರ್ಥ್ಯ ಎಂದರೇನು? ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಉಪಯೋಗಿಸುವ ಯಾವುದಾದರೂ 2 ಸೂತ್ರಗಳನ್ನು ಬರೆಯಿರಿ. ನೇರ ಪ್ರಶ್ನೆಗಳಿವೆಲ್ಲ. ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು. ಸೂತ್ರಗಳು P = W/T ಅಥವಾ P = V²/R ಅಥವಾ P = V/I. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿದ್ಯುತ್ ಪ್ರವಾಹ ಎಂದರೇನು? ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡುವ ಸಾಧನ ಯಾವುದು? ಆ ಸಾಧನವನ್ನು ಮಂಡಲದಲ್ಲಿ ಹೇಗೆ ಸಂಪರ್ಕಿಸಬೇಕು? ಇಲ್ಲಿ 3 ಪ್ರಶ್ನೆಗಳಿದೆ. ಮೊದಲನೇ ಪ್ರಶ್ನೆಗೆ ಉತ್ತರ, ವಿದ್ಯುದಾವೇಶಗಳ ಪ್ರವಾಹದ ದರಕ್ಕೆ ವಿದ್ಯುತ್ ಪ್ರವಾಹ ಎನ್ನುವರು. ಇನ್ನು ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಆಮ್ಮೀಟರ್. ಆಮ್ಮೀಟರ್ ಅನ್ನು ಮಂಡಲದಲ್ಲಿ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ಈ 3 ಪ್ರಶ್ನೆಗಳಿಗೆ ಉತ್ತರಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ಚಿತ್ರದಲ್ಲಿ ಮಂಡಲದಲ್ಲಿ ಹರಿಯುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ. ಅವರು ಪ್ರಶ್ನೆಯಲ್ಲಿ ಕೊಟ್ಟಿಲ್ಲ, ಅದರ ಚಿತ್ರದಲ್ಲಿ ರೋಧವನ್ನ ಕೊಟ್ಟಿದ್ದಾರೆ, ಅದೇ ರೀತಿ ವಿಭವಾಂತರವನ್ನು ಕೂಡ ಕೊಟ್ಟಿದ್ದಾರೆ. ಏನ್ ಲೆಕ್ಕಾಚಾರ ಮಾಡ್ಲಿಕ್ಕೆ ಕೇಳಿದರೆ? ಒಟ್ಟು ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಮಾಡ್ಲಿಕ್ಕೆ ಕೇಳಿದ್ದಾರೆ. ಹಾಗಾಗಿ ನಮಗೆ ಮೊದಲು ಒಟ್ಟು ರೋಧ ಬೇಕು. ಒಟ್ಟು ವಿಭವಾಂತರ ಗೊತ್ತಿದೆ ನಮಗೆ, ಆದರೆ ರೋಧವನ್ನ ಇಲ್ಲಿ ಬೇರೆ ಬೇರೆಯಾಗಿ ಕೊಟ್ಟಿರೋದ್ರಿಂದ ಮೊದಲು ಒಟ್ಟು ರೋಧವನ್ನ ಕಂಡಿಡಿದು ಆಮೇಲೆ ಒಟ್ಟು ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಮಾಡಬೇಕಾಗುತ್ತೆ. ಮೊದಲು ಇವೆರಡನ್ನ ಲೆಕ್ಕಾಚಾರ ಮಾಡೋಣ. ಇಲ್ಲಿ ಸೂತ್ರ 1/Rp = 1/R1 + 1/R2. ಅಲ್ಲಿ ಅವುಗಳ ಬೆಲೆಯನ್ನು ನಮೂದಿಸಿದಾಗ ನಮಗೆ ಲೆಕ್ಕಾಚಾರ ಮಾಡಿದಾಗ ಕೊನೆಗೆ ಸಿಗುವಂತಹ ಉತ್ತರ Rp = 8 Ω. ಅದೇ ರೀತಿ ಇವು 3 ರೋಧಗಳನ್ನ ಲೆಕ್ಕಾಚಾರ ಮಾಡಿದಾಗ ಸೇಮ್ ಸೂತ್ರ 1/R3 + 1/R4 + 1/R5. ಅವುಗಳ ಬೆಲೆಗಳನ್ನು ಇಲ್ಲಿ ನಮೂದಿಸಿದಾಗ ಲೆಕ್ಕಾಚಾರ ಮಾಡಿದಾಗ ನಮಗೆ ಸಿಗುವಂತಹ ಉತ್ತರ 10 Ω. ಹಾಗಾಗಿ ಎರಡನ್ನೂ ಸೇರಿಸಿದ್ರೆ Rp1 ಮತ್ತೆ Rp2 ಎರಡನ್ನೂ ಸೇರಿಸಿದಾಗ ನಮಗೆ ಸಿಗುವ ಒಟ್ಟು ರೋಧ 18 Ω. ಈಗ ನಮಗೆ ಒಟ್ಟು ರೋಧ ಸಿಕ್ಕಿದೆ, ವಿಭವಾಂತರ ಗೊತ್ತಿದೆ 12 ವೋಲ್ಟ್. ಈಗ ಒಟ್ಟು ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಮಾಡಲಿಕ್ಕಿರುವ ಸೂತ್ರ I = V/R. that is equal to 12/18 is equal to 0.0667 ಆಂಪಿಯರ್. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಒಬ್ಬ ವ್ಯಕ್ತಿಯು 1200 ಓಮ್ ರೋಧವನ್ನು ಹೊಂದಿರುವ ಒಂದು ಬಲ್ಬ್ ಮತ್ತು 100 ಓಮ್ ರೋಧವನ್ನು ಹೊಂದಿರುವ ಎಲೆಕ್ಟ್ರಿಕ್ ಹೀಟರ್ ಅನ್ನು ಒಂದು ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಅವು ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಆದರೆ ಇದೇ ಉಪಕರಣಗಳನ್ನು ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಿದಾಗ ಅವು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದಕ್ಕೆ ಕಾರಣವನ್ನು ವಿವರಿಸಿ. ಕಾರಣ ನಿಮಗೆ ಗೊತ್ತಿದೆ. ಬಲ್ಬ್ ಮತ್ತು ಎಲೆಕ್ಟ್ರಿಕ್ ಹೀಟರ್ಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ಪ್ರಮಾಣದ ವಿದ್ಯುತ್ತಿನ ಅವಶ್ಯಕತೆ ಇರುತ್ತದೆ. ಇವುಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಹರಿಯುವ ವಿದ್ಯುತ್ತಿನ ಪ್ರಮಾಣ ಒಂದೇ ಆಗಿರುವುದರಿಂದ ಇವು ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಇದೊಂದು ಅನಾನುಕೂಲ. ಸರಣಿ ಕ್ರಮದಲ್ಲಿ ಜೋಡಿಸುವುದರ ಅನಾನುಕೂಲದಲ್ಲಿ ಇದನ್ನು ನೋಡಿದ್ದೇವೆ. ಆದರೆ ಇದೇ ಉಪಕರಣಗಳನ್ನು ಸಮಾಂತರವಾಗಿ ಜೋಡಣೆ ಮಾಡಿದಾಗ ಅವುಗಳಿಗೆ ಅವಶ್ಯಕತೆ ಇರುವ ವಿದ್ಯುತ್ತಿನ ಪ್ರಮಾಣ ದೊರೆಯುತ್ತದೆ ಮತ್ತು ಅವುಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಹಾಗಾಗಿ ಮನೆಗಳಲ್ಲೆಲ್ಲ ಯಾವ ಜೋಡಣೆ ಇರುತ್ತೆ ಅಲ್ಲಿ ಸಮಾಂತರವಾಗಿ ಜೋಡಿಸಿರ್ತಾರೆ. ಮುಂದಿನ ಪ್ರಶ್ನೆ ಹೋಗೋಣ. ಓಮ್ನ ನಿಯಮವನ್ನು ವ್ಯಕ್ತಪಡಿಸಲು ಉಪಯೋಗಿಸುವ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೆಯಿರಿ. ಎಲ್ಲಾ ಚಿತ್ರಗಳನ್ನು ನೀವು ಒಂದ್ ಕಡೆ ಬರೆದಿಟ್ಕೊಂಡು ಅವುಗಳನ್ನು ಅಭ್ಯಾಸ ಮಾಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಒಳಗೊಂಡಿರುವ R1, R2 ಮತ್ತು R3 ರೋಧಗಳನ್ನು ಸಮಾಂತರವಾಗಿ ಸಂಪರ್ಕಿಸಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೆಯಿರಿ ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಿ. ಈ ಪ್ರಶ್ನೆ ಈಗಾಗಲೇ ಬಂದಿತ್ತು, ಮತ್ತೆ ರಿಪೀಟ್ ಆಗಿದೆ. ಚಿತ್ರವನ್ನ
ಅಭ್ಯಾಸ ಮಾಡಿ ಚೆನ್ನಾಗಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಅನುಕೂಲಕರ ಏಕೆ? ನೋಡಿ, ಮತ್ತೆ ರಿಪೀಟ್ ಆಗ್ತಾ ಇದೆ ಅದೇ ಪ್ರಶ್ನೆ. ಸರಣಿ ಕ್ರಮದಲ್ಲಿ ಜೋಡಿಸಿದ ಉಪಕರಣಗಳು ಕಾರ್ಯನಿರ್ವಹಿಸಲು ವ್ಯಾಪಕವಾಗಿ ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹದ ಅಗತ್ಯವಿದೆ. ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಆದರೆ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನ ವಿಭಜಿಸುತ್ತದೆ. ಹಾಗಾಗಿ ಅಲ್ಲಿ ಒಂದು ವಿಫಲವಾದರೆ ಮಂಡಲ ಮುರಿದು ಹೋಗಲ್ಲ. ಇನ್ನ ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನ ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭದಲ್ಲಿ ಸಮಾಂತರ ಜೋಡಣೆ ಸರಿಯಾಗಿದೆ. ಸಮಾಂತರ ಜೋಡಣೆಯಲ್ಲಿ ಪ್ರತಿಯೊಂದು ವಿದ್ಯುತ್ ಉಪಕರಣವನ್ನು ಪ್ರತ್ಯೇಕವಾಗಿ ಉಪಯೋಗಿಸಬಹುದು. ನೋಡಿ, ಈ ಪ್ರಶ್ನೆ ರಿಪೀಟ್ ಆಗ್ತಾ ಇದೆ, ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಜೌಲನ ಉಷ್ಣೋತ್ಪಾದನೆಯ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಈ ನಿಯಮದ ಪ್ರಕಾರ ಬಿಡುಗಡೆಯಾದ ಉಷ್ಣವನ್ನು ಲೆಕ್ಕಾಚಾರ ಮಾಡಲು ಉಪಯೋಗಿಸುವ ಸೂತ್ರವನ್ನು ಬರೆಯಿರಿ. ಇದು ನೇರ ಪ್ರಶ್ನೆ. ಇದಕ್ಕೆ ಉತ್ತರ: ಒಂದು ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇಲ್ಲಿ ನೋಡಬಹುದು, I² ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ R. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ T. ಸೊ ಹಾಗಾಗಿ ಸೂತ್ರ ಏನಾಗುತ್ತೆ ಇಲ್ಲಿ? H = I² R T. ಮುಂದಿನ ಪ್ರಶ್ನೆಗೆ ಹೋಗೋಣ. 400 ವ್ಯಾಟ್ ಸಾಮರ್ಥ್ಯದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಅದೇ ರೀತಿ 750 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 2 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದಾಗ 1 ಕಿಲೋವ್ಯಾಟ್ ಅವರ್ಗೆ ರೂಪಾಯಿ 3ರಂತೆ ತಗಲುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ. ಏನೇನು ಕೊಟ್ಟಿದ್ದಾನೆ ಇಲ್ಲಿ? 400 ವ್ಯಾಟ್ ಗಂಟೆಗಳನ್ನು ಕೊಟ್ಟಿದ್ದಾನೆ, 8 ಗಂಟೆ. 2 ಬೇರೆ ಬೇರೆ ಉಪಕರಣಗಳು ಕೊಟ್ಟಿರೋದ್ರಿಂದ ಮೊದಲು 2 ಬೇರೆ ಬೇರೆ ಉಪಕರಣಗಳಿಗೆ ಲೆಕ್ಕಾಚಾರ ಮಾಡಿಕೊಳ್ಬೇಕು. ನೋಡಿ, 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ಎಷ್ಟು? 400 ವ್ಯಾಟ್ ಇಂಟು 8 ಗಂಟೆ ಇಂಟು 30 ದಿನಗಳು. ಸೊ ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 96,000 ವ್ಯಾಟ್ ಅವರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 96 ಕಿಲೋ ವ್ಯಾಟ್ ಅವರ್. ಅದೇ ರೀತಿ ಇಸ್ತ್ರಿ ಪೆಟ್ಟಿಗೆಗೆ ಲೆಕ್ಕ ಮಾಡಿದಾಗ 750 ಇಂಟು 2 ಇಂಟು 30 ಅದೆಷ್ಟಾಗುತ್ತೆ? 45,000 ವ್ಯಾಟ್ ಅವರ್ ಆಗುತ್ತೆ. ಅದನ್ನ ಸಣ್ಣ ಅಂಕೆಗೆ ಪರಿವರ್ತಿಸಿದಾಗ 45 ಕಿಲೋ ವ್ಯಾಟ್ ಅವರ್ಗೆ ಪರಿವರ್ತನೆ ಆಗುತ್ತೆ. ಈಗ ರೆಫ್ರಿಜರೇಟರ್ ಮತ್ತು ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ ಎಷ್ಟಾಗುತ್ತೆ? ಇವೆರಡನ್ನು ಕೂಡಿಸಬೇಕಾಗುತ್ತೆ. 96 + 45 ದಟ್ ಈಸ್ ಈಕ್ವಲ್ ಟು 141. ಈಗ 1 ಕಿಲೋ ವ್ಯಾಟ್ ಅವರ್ಗೆ ರೂಪಾಯಿ 3ರಂತೆ ತಗಲುವ ವೆಚ್ಚವನ್ನ ಲೆಕ್ಕಾಚಾರ ಮಾಡೋದಾದ್ರೆ ದಟ್ ಈಸ್ ಈಕ್ವಲ್ ಟು 141 ಇಂಟು 3 ಎಷ್ಟಾಗುತ್ತೆ? ಅವಾಗ ರೂಪಾಯಿ 423. ಸೊ 141 ಇಂಟು 3 ದಟ್ ಈಸ್ ಈಕ್ವಲ್ ಟು ರೂಪಾಯಿ 423 ಆಗುತ್ತೆ. ತುಂಬಾ ಸರಳ ಲೆಕ್ಕಗಳಿವೆಲ್ಲ, ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಕೆಳಗಿನ ವಿದ್ಯುತ್ ಮಂಡಲದಲ್ಲಿ ಬಲ್ಬಿನ ಪ್ರಕಾಶವನ್ನ ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು AB ಸ್ಥಾನದಲ್ಲಿ ಯಾವ ಸಾಧನವನ್ನು ಜೋಡಿಸಬೇಕು? ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. ಸೊ ಇಲ್ಲಿ ಚಿತ್ರ ಮಿಸ್ ಆಗಿದೆ. ಒಂದು ವಿದ್ಯುತ್ ಮಂಡಲದ ಚಿತ್ರ ಇರುತ್ತೆ, ಅಲ್ಲಿ ಒಂದು ಜಾಗವನ್ನು ಖಾಲಿ ಬಿಟ್ಟಿರ್ತಾರೆ. ಆ ಸ್ಥಾನದಲ್ಲಿ ಏನ್ ಹಾಕ್ಬೇಕು? ಯಾಕೆ? ಸೊ ಬಲ್ಬ್ನ ಪ್ರಕಾಶವನ್ನ ಹೆಚ್ಚು ಮತ್ತೆ ಕಡಿಮೆ ಮಾಡಲಿಕ್ಕೆ ಆ ಜಾಗದಲ್ಲಿ ಏನ್ ಹಾಕ್ಬೇಕು? ಸೊ ನಿಮ್ಗೆ ಇದು ಮೊದಲನೇ ಆಪ್ಷನ್ ನಲ್ಲಿ ನಿಮ್ಗೆ ಉತ್ತರ ಸಿಕ್ಕಿದೆ ಇದೆಯೋ? ಎರಡನೇ ಆಪ್ಷನ್ ನಲ್ಲಿ ಅನ್ಕೊಳ್ತೀನಿ. ಅದರ ಹೆಸರೇನು? ಆ ಸ್ಥಾನದಲ್ಲಿ ರಿಯೋಸ್ಟಾಟ್ ಸಾಧನವನ್ನ ಬಳಸಬೇಕು. ಕಾರಣ ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಿ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ನ ಪ್ರಕಾಶವನ್ನ ಹೆಚ್ಚು ಮತ್ತೆ
ಕಡಿಮೆ ಮಾಡುವಂತಹ ಸಾಧನ ರಿಯೋಸ್ಟಾಟ್. ಮುಂದಿನ ಪ್ರಶ್ನೆ ಕೂಡ ಲೆಕ್ಕ ಆಗಿದೆ, ನೋಡೋಣ. 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ 1 ಮೀಟರ್ ಉದ್ದದ ಮ್ಯಾಂಗನೀಸ್ ತಂತಿಯ ರೋಧಶೀಲತೆಯು 1.84 × 10⁻⁻6 ಓಂ ಮೀಟರ್ ಆಗಿದೆ. ವ್ಯಾಸವು 3 × 10⁻⁻4 ಓಂ ಮೀಟರ್ ಆದರೆ ಈ ತಾಪಮಾನದಲ್ಲಿ ತಂತಿಯ ರೋಧವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಉದ್ದ ಕೊಟ್ಟಿದ್ದಾನೆ, 1 ಮೀಟರ್ ಉದ್ದ, ರೋಧಶೀಲತೆ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿಲ್ಲ, ಆದರೆ ವ್ಯಾಸ ಕೊಟ್ಟಿದ್ದಾರೆ. ಅಡ್ಡ ಕೊಯ್ತ ಕೊಟ್ಟಿದ್ರೆ ನೇರವಾಗಿ ಸೂತ್ರ ಉಪಯೋಗಿಸ್ಕೊಂಡು ನಾವು ಮಾಡಬಹುದಾಗಿತ್ತು. ಆದರೆ ಇಲ್ಲಿ ಅಡ್ಡ ಕೊಯ್ತದ ಬದಲು ವ್ಯಾಸವನ್ನ ಕೊಟ್ಟಿದ್ದಾರೆ. ಮೊದಲು ವ್ಯಾಸವನ್ನ ಅಡ್ಡ ಕೊಯ್ತಕ್ಕೆ ಬದಲಾಯಿಸಿಕೊಳ್ಳಬೇಕು, ಆಮೇಲೆ ತಂತಿಯ ರೋಧವನ್ನ ನಾವು ಕಂಡುಹಿಡಿಯಬಹುದು. ಸೊ ರೋಧಶೀಲತೆ ರೋ ಇಸ್ ಈಕ್ವಲ್ ಟು ಅವ್ರು ಕೊಟ್ಟಿರುವ ಬೆಲೆಯನ್ನು ನಮೂದಿಸ್ಕೊಳ್ಳಿ. ಉದ್ದ ಕೊಟ್ಟಿದ್ದಾನೆ ಎಲ್ 1 ಮೀಟರ್, ವ್ಯಾಸ ಡಿ, ಡಯಾಮೀಟರ್ ಕೊಟ್ಟಿದ್ದಾರೆ, ದಟ್ ಇಸ್ ಈಕ್ವಲ್ ಟು 3 × 10⁻⁻4 ಮೀಟರ್. ಸೊ ಅಡ್ಡ ಕೊಯ್ತಕ್ಕೆ ಅದನ್ನ ಪರಿವರ್ತಿಸಿದಾಗ ಇರುವಂತಹ ಸೂತ್ರ, ಇದು ಸಾಮಾನ್ಯ ಸೂತ್ರ, ಎ ಇಸ್ ಈಕ್ವಲ್ ಟು ಪೈ d²/4. ಸೊ ಪೈನ ಬೆಲೆ 22/7. ಸೊ ಡಿ ಇಲ್ಲಿ ಬೆಲೆ ಕೊಟ್ಟಿದ್ದಾನೆ, ಸೊ ಅದು ಸ್ಕ್ವಯರ್ ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ ಸಿಗುವಂತಹ ಉತ್ತರ. ಸೊ ರೋಧ ಸೂತ್ರ ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ಎಲ್ಲ ಬೆಲೆಗಳನ್ನ ನಮೂದಿಸಿ ಸರಳೀಕರಿಸಿದಾಗ ನಮಗೆ ಸಿಗುವಂತಹ ರೋಧ 26.02 ಓಂ. ನೀವು ಗಣಿತದಲ್ಲಿ ಸ್ವಲ್ಪ ಚತುರರಾಗಿರ್ಬೇಕಾಗುತ್ತೆ ಇಂಥ ಲೆಕ್ಕಗಳನ್ನ ಮಾಡುವಾಗ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಕೊಟ್ಟಿರುವ ವಿದ್ಯುನ್ಮಂಡಲವನ್ನು ಗಮನಿಸಿ, ಮಂಡಲದ ಒಟ್ಟು ರೋಧವನ್ನು ಮತ್ತು ಮಂಡಲದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ. ಇಲ್ಲೂ ಅಷ್ಟೇ, ಪ್ರಶ್ನೆಯಲ್ಲಿ ಏನು ಕೊಟ್ಟಿಲ್ಲ ಅವನು, ಆದರೆ ಚಿತ್ರದಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಈ ತರದ ಲೆಕ್ಕವನ್ನ ನಾವು ಮಾಡಿದ್ದೀವಿ. ಆದರೆ ಇಲ್ಲಿ ಏನು ಮಾಡಿದ್ದಾನೆ, ಒಂದು ಸಣ್ಣ ವ್ಯತ್ಯಾಸ ಅಂದರೆ 3 ರೋಧಗಳನ್ನ ಸಮಾಂತರವಾಗಿ ಜೋಡಿಸಿದರೆ 1 ರೋಧವನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ. ಸೊ ಸೂತ್ರ, ಸೊ ಅಲ್ಲಿ ಮೊದಲು ನಾವು ಸಮಾಂತರ ಜೋಡಣೆಯ ಸೂತ್ರವನ್ನ ಹಾಕಿಕೊಂಡು ಲೆಕ್ಕಾಚಾರವನ್ನ ಮಾಡಬೇಕು. ಆಗ ನಮಗೆ ಸಿಗುವಂತ ಉತ್ತರ 1 ಓಂ. ಅದೇ ರೀತಿ ಅಲ್ಲಿ ಸರಣಿ ಕ್ರಮದ ರೋಧದ ಬೆಲೆಯನ್ನು ಕೂಡ ಕೊಟ್ಟಿದ್ದಾನೆ, 5 ಓಂ ಅಂತೇಳಿ. ಸೊ ಇದು 1 ಓಂ ಪ್ಲಸ್ 5 ಓಂ, ಒಟ್ಟು ರೋಧ ನಮಗೆ 6 ಓಂ ಆಯಿತು. ಸೊ ವಿದ್ಯುತ್ ಪ್ರವಾಹವನ್ನ ಲೆಕ್ಕ ಮಾಡಲಿಕ್ಕೆ I ಇಸ್ ಈಕ್ವಲ್ ಟು V/R, ಇಟ್ ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 6, ಇಟ್ ಇಸ್ ಈಕ್ವಲ್ ಟು 1 ಆಂಪಿಯರ್. ಇಲ್ಲಿ ವೋಲ್ಟ್ ಕೂಡ 6 ವೋಲ್ಟ್ ಇರೋದ್ರಿಂದ 6/6 ದಟ್ ಇಸ್ ಈಕ್ವಲ್ ಟು 1 ಆಂಪಿಯರ್ ಒಟ್ಟು ವಿದ್ಯುತ್ ಪ್ರವಾಹ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಕೊಟ್ಟಿರುವ ವಿದ್ಯುನ್ಮಂಡಲದ ಚಿತ್ರವನ್ನು ಗಮನಿಸಿ, ವಿದ್ಯುನ್ಮಂಡಲದ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ. ಸ್ವಲ್ಪ ಬದಲಾವಣೆಯೊಂದಿಗೆ ಅದೇ ಪ್ರಶ್ನೆ ನಿಮಗಿಲ್ಲಿ ಕೇಳಿದ್ದಾರೆ. ಇಲ್ಲಿ ನೋಡಬಹುದು, ಇದು ಸರಣಿ ಕ್ರಮದಲ್ಲಿ ಜೋಡಣೆಯಾಗಿದ್ರೆ ಇವೆರಡು ಸಮಾಂತರವಾಗಿ ಜೋಡಣೆಯಾಗಿದ್ದಾವೆ. ಇಲ್ಲಿ ವಿಭವಾಂತರವನ್ನ ಕೊಟ್ಟಿದ್ದಾರೆ. ಕೇಳಿರೋದೇನು, ಒಟ್ಟು ರೋಧವನ್ನ ಕಂಡುಹಿಡಿಬೇಕು ಮೊದಲು, ಆಮೇಲೆ ಒಟ್ಟು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬೇಕು. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ನೀವು, 2 ತರಹ ಲೆಕ್ಕ ಮಾಡಬಹುದು ಅನ್ನೋದನ್ನ ಇಲ್ಲಿ ತೋರಿಸಲಾಗಿದೆ. ಸೊ ನಿಮಗೆ ಯಾವುದು ಅನುಕೂಲ, ನಿಮಗೆ ಯಾವುದು ಸುಲಭನೋ ಆ ರೀತಿಯಲ್ಲಿ ನೀವು ಲೆಕ್ಕಾಚಾರವನ್ನ ಮಾಡಬಹುದು. ಸೊ ಇಲ್ಲಿ R1 ಪ್ಲಸ್ ಬ್ರಾಕೆಟ್ ಒಳಗೆ 1/R2 ಪ್ಲಸ್ 1/R3 ಕೊಟ್ಟಿದ್ದಾರೆ. ಇದು ಸರಣಿಯಲ್ಲಿ ಜೋಡಣೆಯಾಗಿರೋದು, ಇದು ಸಮಾಂತರವಾಗಿ ಜೋಡಣೆಯಾಗಿರೋದು. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದ್ರ ಮೂಲಕ R2 ಇಂಟು R3 ಡಿವೈಡೆಡ್ ಬೈ R2 ಪ್ಲಸ್ R3 ಮಾಡಿ ಆ ಬೆಲೆಗಳನ್ನು ನಮೂದಿಸಿದಾಗ ನಮಗೆ ಸಿಗುವ ಉತ್ತರ 8 ಓಂ. ಅದೇ ರೀತಿ ಇಲ್ಲಿ ಸರಳೀಕರಿಸಿದಾಗ ನಮಗೆ ಇಲ್ಲೂ ಕೂಡ ಸಿಗುವಂತಹ ಉತ್ತರ 8 ಓಂ. ಇವೆರಡರಲ್ಲಿ ಯಾವುದಾದ್ರೂ ಒಂದು ವಿಧಾನವನ್ನ ನೀವು ಅಳವಡಿಸಿಕೊಳ್ಳಬಹುದು. ಸೊ ಈಗ ಒಟ್ಟು ರೋಧ ಸಿಕ್ಕಾಗಿದೆ 8 ಓಂ. ಸೊ ವಿ ಗೊತ್ತಿದೆ ನಮಗೆ 24 ವೋಲ್ಟ್, 8 ಓಂ ಇವಾಗ ನಮಗೆ ಸಿಕ್ಕಿರೋದು, ದಟ್ ಇಸ್ ಈಕ್ವಲ್ ಟು I ಇಸ್ ಈಕ್ವಲ್ ಟು 3 ಆಂಪಿಯರ್. ಇನ್ನು 3 ಅಂಕದ ಪ್ರಶ್ನೆಗಳನ್ನು ನೋಡೋಣ.
ಸೊ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ, ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನು ವಿವರಿಸಿ. ಇದೆಲ್ಲ ನೇರ ಪ್ರಶ್ನೆಗಳು. ಈಗ ಆಲ್ರೆಡಿ ಇದು ರಿಪೀಟ್ ಆಗಿದೆ. ಮುಂದಿನ ಪ್ರಶ್ನೆಗೆ ಇದು ರಿಪೀಟ್ ಆಗಿದೆ. ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಮತ್ತೆ ಸೂತ್ರವನ್ನ ನಾವು ನೋಡಿದ್ವಿ. ಈಗ ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನು ನೋಡೋಣ ಹೇಗಿದೆ. ವಿದ್ಯುತ್ ತಂತು ದೀಪದ ಕಾರ್ಯವಿಧಾನ: ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾದ ಟಂಗ್ಸ್ಟನ್ ಅನ್ನು ಬಲ್ಬ್ನ ತಂತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ನ ಒಳಗೆ ನೈಟ್ರೋಜನ್ ಮತ್ತು ಆರ್ಗಾನ್ನಂತಹ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನು ತುಂಬುತ್ತಾರೆ. ತಂತಿಯು ಬಳಸಿಕೊಂಡ ಗರಿಷ್ಠ ಶಕ್ತಿ ಶಾಖದ ರೂಪದಲ್ಲಿ ಕಂಡುಬರುತ್ತದೆ, ಆದರೆ ಅದರ ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ. ಇದು ವಿದ್ಯುತ್ ತಂತು ದೀಪದ ಕಾರ್ಯವಿಧಾನ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಓಮ್ನ ನಿಯಮವನ್ನು ನಿರೂಪಿಸಿ. ಒಂದು ವಿದ್ಯುತ್ ಮಂಡಲದಲ್ಲಿ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸಬೇಕು? ವಿದ್ಯುತ್ ಮಂಡಲದಲ್ಲಿ ಈ ಉಪಕರಣಗಳ ಉಪಯೋಗವೇನು? ಸೊ ಓಮ್ನ ನಿಯಮ: ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ನೀವು ಸೂತ್ರ ಕೂಡ ಬರಿಬಹುದಿಲ್ಲಿ. ಇನ್ನು ಹೇಗೆ ಸಂಪರ್ಕಿಸ್ತಾರೆ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನ? ಆಮ್ಮೀಟರ್ ಅನ್ನ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ, ವೋಲ್ಟ್ ಮೀಟರ್ ಅನ್ನ ಸಮಾಂತರವಾಗಿ ಜೋಡಿಸಿರ್ತಾರೆ. ಇವುಗಳ ಉಪಯೋಗವೇನು? ಆಮ್ಮೀಟರ್ ಅನ್ನ ವಿದ್ಯುತ್ ಪ್ರವಾಹ ಅಳತೆ ಮಾಡಲು ಬಳಸ್ತಾರೆ, ವೋಲ್ಟ್ ಮೀಟರ್ ಅನ್ನು ವಿದ್ಯುತ್ ವಿಭವಾಂತರವನ್ನು ಅಳತೆ ಮಾಡಲು ಬಳಸುತ್ತಾರೆ. 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆಯಲ್ಲಿ 2 ಭಾಗ ಮಾಡಿದರೆ. ವಿದ್ಯುತ್ ವಿಭವಾಂತರವನ್ನು ನಿರೂಪಿಸಿ, ಆಮ್ಮೀಟರ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸುತ್ತಾರೆ ಅನ್ನೋದು ಒಂದು. ಇನ್ನೊಂದು ಪ್ರಶ್ನೆ: ಒಂದು ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ಮತ್ತು ವಿದ್ಯುತ್ ಬಲ್ಬ್ಗಳಿಗೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯವು ಹೇಗೆ ಉಪಯೋಗವಾಗಿದೆ, ವಿವರಿಸಿ ಅಂತ ಇದೆ. ಇಲ್ಲಿ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನೇ 3 ಮತ್ತೆ 4 ಮತ್ತೆ 5 ಅಂಕಗಳಲ್ಲೂ ಕೇಳ್ತಾರೆ. ಇಲ್ಲಿ ಉತ್ತರ ನೋಡಬಹುದು. ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ 2 ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವನ್ನು ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಎಂದು ವ್ಯಾಖ್ಯಾನಿಸುತ್ತೇವೆ. ಆಮ್ಮೀಟರ್ ಅನ್ನು ಯಾವಾಗಲೂ ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಸಂಪರ್ಕಿಸುತ್ತಾರೆ. ಅದೇ ರೀತಿ 2ನೇ ಪ್ರಶ್ನೆಗೆ ಉತ್ತರ: ಒಂದು ಪ್ರಬಲವಾದ ಹಾಗೂ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಟಂಗ್ಸ್ಟನ್ ತರಹದ ಲೋಹವು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರ್ಜಿಸುವುದು. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯು ಕರಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಇವೆಲ್ಲ 1 ಅಂಕಕ್ಕೂ ಕೇಳ್ತಾರೆ, 2 ಅಂಕಕ್ಕೂ ಕೇಳ್ತಾರೆ, 3 ಮತ್ತೆ 4 ಎಲ್ಲ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನ ಸೇರಿಸಿ ಒಂದು ದೊಡ್ಡ ಪ್ರಶ್ನೆಯಾಗಿ ಪರಿವರ್ತಿಸ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ಮತ್ತೆ ರಿಪೀಟ್ ಆಗಿದೆ. ಓಮ್ನ ನಿಯಮವನ್ನು ನಿರೂಪಿಸಿ, ಜೊತೆಗೆ ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ವಿವರಿಸಿ ಅಂತೇಳಿ. ಈಗಾಗಲೇ ಇದು 2 ಅಂಕದಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಒಂದು ಲೆಕ್ಕ ಇದೆ. ಒಂದೇ ದಪ್ಪವಿರುವ ಕಬ್ಬಿಣ ಮತ್ತು ಬೆಳ್ಳಿಯ ತಂತಿಗಳಿವೆ. ಕಬ್ಬಿಣದ ತಂತಿಯ ಉದ್ದ 12 ಸೆಂಟಿಮೀಟರ್ ಆಗಿದೆ. ಈ ತಂತಿಯ ರೋಧಕ್ಕೆ ಬೆಳ್ಳಿಯ ತಂತಿಯ ರೋಧವು ಸಮನಾಗಬೇಕಾದರೆ ಬೇಕಾಗುವ ಬೆಳ್ಳಿ ತಂತಿಯ ಉದ್ದವನ್ನ ಲೆಕ್ಕಾಚಾರ ಮಾಡಿ ಅಂತೇಳಿ ಅವರು ಕಬ್ಬಿಣ ಮತ್ತು ಬೆಳ್ಳಿಯ ರೋಧಶೀಲತೆಗಳನ್ನ ಕೆಳಗಡೆ ಕೊಟ್ಟಿದ್ದಾರೆ. 10 × 10⁻⁻8 ಕಬ್ಬಿಣದ್ದು, 6 × 10⁻⁻8 ಅದು ಬೆಳ್ಳಿಯದ್ದು. ಇಲ್ಲಿ ಲೆಂತ್ ಕೊಟ್ಟಿದ್ದಾರೆ ಒಂದ್ರದ್ದು, ಇನ್ನೊಂದ್ರದ್ದು ಲೆಂತ್ ಅನ್ನ ನಾವು ಕಂಡುಹಿಡಬೇಕು. ಕಬ್ಬಿಣದ ಕೊಟ್ಟಿದ್ದಾರೆ, ಬೆಳ್ಳಿಯದನ್ನ ಕಂಡುಹಿಡಬೇಕು. ರೋಧಶೀಲತೆ ಕೂಡ ಕೊಟ್ಟಿದ್ದಾರೆ, ಕಬ್ಬಿಣದ್ದು ಹಾಗೂ ಬೆಳ್ಳಿಯದ್ದು. ಇದಕ್ಕಿರುವಂತಹ ಸರಳ ಸೂತ್ರ: ಕಬ್ಬಿಣದ ರೋಧಶೀಲತೆ ಬೈ ಬೆಳ್ಳಿಯ ರೋಧಶೀಲತೆ ದಟ್ ಇಸ್ ಈಕ್ವಲ್ ಟು ಬೆಳ್ಳಿಯ ಉದ್ದ ಡಿವೈಡೆಡ್ ಬೈ ಕಬ್ಬಿಣದ ಉದ್ದ. ಇಲ್ಲಿ ಎರಡನ್ನು ಉಲ್ಟಾ ಹಾಕಬೇಕಾಗುತ್ತೆ ಸೂತ್ರದಲ್ಲಿ. ಸೊ ಅವುಗಳ ಬೆಲೆಯನ್ನ ನಮೂದಿಸಿದಾಗ ನಮಗೆ ಸಿಗುವಂತಹ ಉತ್ತರ 7.5 ಸೆಂಟಿಮೀಟರ್. ಹಾಗಾದ್ರೆ ಕಬ್ಬಿಣದ ತಂತಿಯ ರೋಧಕ್ಕೆ ಬೆಳ್ಳಿಯ ತಂತಿಯ ರೋಧವು ಸಮನಾಗಬೇಕಾದ್ರೆ
ಬೇಕಾಗುವ ಬೆಳ್ಳಿಯ ತಂತಿಯ ಉದ್ದ ಎಷ್ಟು? 7.5 ಸೆಂಟಿಮೀಟರ್. ಮುಂದಿನ ಪ್ರಶ್ನೆ ನೋಡೋಣ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಯಾವುದಾದರೂ 2 ಪ್ರಾಯೋಗಿಕ ಅನ್ವಯಗಳನ್ನು ವಿವರಿಸಿ. ಉತ್ತರ: ಇಸ್ತ್ರಿಪೆಟ್ಟಿಗೆ ವಿದ್ಯುತ್ ಒಲೆಗಳಲ್ಲಿ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮವನ್ನ ಒಳಗೊಂಡಿದೆ. ಇನ್ನು ಎರಡನೇ ಪ್ರಶ್ನೆ. ಒಂದು ಎಲೆಕ್ಟ್ರಿಕ್ ಬಲ್ಬ್ ಅನ್ನು 220 ವೋಲ್ಟ್ ಜನರೇಟರ್ಗೆ ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಹಿಸಿದರೆ ಸಾಮರ್ಥ್ಯ ಎಷ್ಟು? ಅಂದ್ರೆ ಪಿ ಅನ್ನ ಕಂಡುಹಿಡಿಯಬೇಕು. ಇಲ್ಲಿ ವಿಭವಾಂತರ ಇದೆ, ವೋಲ್ಟ್ ಕೊಟ್ಟಿದ್ದಾರೆ, ಜೊತೆಗೆ ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಕೊಟ್ಟಿದ್ದಾರೆ. ಸಾಮರ್ಥ್ಯ ಅಂದ್ರೆ ಪಿ ಅನ್ನ ಕಂಡುಹಿಡಿಯಬೇಕಾಗಿರೋದ್ರಿಂದ ಸೂತ್ರ P = V × I, that is equal to 220 × 0.5 is equal to 110 ವ್ಯಾಟ್. ಇನ್ನು 5 ಅಂಕದ ಪ್ರಶ್ನೆ. ಕಳೆದ ವರ್ಷದಿಂದ 5 ಅಂಕದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದರಲ್ಲಿ ಪ್ರಶ್ನೆ ನೋಡೋಣ. 2 ಬಿಂದುಗಳ ನಡುವಿನ ವಿಭವಾಂತರ 1V. ಈ ಹೇಳಿಕೆಯ ಅರ್ಥವನ್ನು ತಿಳಿಸಿ. ಇದು ಒಂದು ಪ್ರಶ್ನೆ. ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನವನ್ನು ಹೆಸರಿಸಿ. ಇದು ಒಂದು ಪ್ರಶ್ನೆ. ಒಂದು ವಾಹಕದ ರೋಧ ಎಂದರೇನು? ವಿದ್ಯುತ್ ಸಾಮರ್ಥ್ಯ ಎಂದರೇನು? ಅದನ್ನು ಕಂಡುಹಿಡಿಯಲು ಬಳಸುವ 3 ಸೂತ್ರಗಳನ್ನು ಬರೆಯಿರಿ. ಇಲ್ಲಿ ನೋಡಬಹುದು, ಯಾವುದೂ ಕೂಡ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಿಲ್ಲ ಈ ಪಾಠದಲ್ಲಿ ನೇರವಾಗಿ. ಹಾಗಾಗಿ ಏನ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನೇ ಸೇರಿಸಿ 3, 4 ಮತ್ತೆ 5 ಅಂಕಗಳಿಗೆ ಕೇಳೋದ್ರಿಂದ ನೀವು ತಯಾರಿ ಮಾಡಿಕೊಳ್ಳಿಕ್ಕೆ ತುಂಬಾ ಸುಲಭ ಆಗುತ್ತೆ. ಉತ್ತರ: ಯಾವುದೇ ಅನುಕ್ರಮವಾದ ವಿದ್ಯುತ್ ವಾಹಕದ 2 ಬಿಂದುಗಳ ನಡುವೆ 1 ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆ 2 ಬಿಂದುಗಳ ನಡುವಿನ ವಿಭವಾಂತರ 1V ಆಗಿರುತ್ತದೆ. ಅದನ್ನು ಅಳೆಯಲು ಬಳಸುವ ಸಾಧನ ವೋಲ್ಟ್ ಮೀಟರ್ ಆಗಿದೆ. ಒಂದು ವಾಹಕವು ತನ್ನ ಮೂಲಕ ಹರಿಯುವ ವಿದ್ಯುದಾವೇಶಗಳ ಹರಿಯುವಿಕೆಗೆ ಅಡ್ಡಿ ಅಥವಾ ಅಡಚಣೆ ಉಂಟು ಮಾಡುವ ಲಕ್ಷಣವನ್ನು ಆ ವಾಹಕದ ರೋಧ ಎಂದು ಕರೆಯುವರು. ವಿದ್ಯುನ್ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು. ವಿದ್ಯುತ್ ಸಾಮರ್ಥ್ಯ ಬಳಸುವ 3 ಸೂತ್ರಗಳು P = V × I, P = I²R, P = V²/R. ನಾವು ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ ಒಂದ್ಸಾರಿ, ಆದ್ರೆ ಈಗ ಹೊಂದಿಸಿ ಬರೆಯಿರಿ ಇರಲ್ಲ ನಮಗೆ. ಸೊ ಇಲ್ಲಿ ಒಂದು ಭಾಗದಲ್ಲಿ ಸಾಂಪ್ರದಾಯಿಕ ಚಿಹ್ನೆಗಳನ್ನು ಕೊಟ್ಟು ಇನ್ನೊಂದು ಭಾಗದಲ್ಲಿ ವಿದ್ಯುತ್ ಮಂಡಲದಲ್ಲಿ ಅವುಗಳನ್ನು ಉಪಯೋಗಿಸುವ ಹೆಸರುಗಳಿಂದ ಸೂಚಿಸಿರ್ತಾರೆ. ನೀವು ಅವೆರಡನ್ನು ಹೊಂದಿಸಬೇಕಾಗುತ್ತೆ. ಎ ಅಂತ ಇದ್ರೆ ಅದು ಆಮ್ಮೀಟರ್. ಸೊ ಈ ಚಿಹ್ನೆ ಸ್ವಿಚ್ಗೆ ಸಂಬಂಧಪಟ್ಟಿದ್ದು. 2 ಉದ್ದ, ಒಂದು ಚಿಕ್ಕ ಗೆರೆ ಇದ್ರೆ ಅದು ಬ್ಯಾಟರಿ, ಇದು ತಂತಿಯ ಜೋಡಣೆ. ನೀವು ಮೊದಲನೇ ಭಾಗದ ವಿಡಿಯೋದಲ್ಲಿ ನೋಡಿದ್ರೆ ಇದಕ್ಕೆ ಮಾಹಿತಿ ಸಿಗುತ್ತೆ. ವಿದ್ಯುತ್ ಶಕ್ತಿ ಪಾಠದಲ್ಲಿ ದೀಕ್ಷಾ ಪೋರ್ಟಲ್ನಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಕೆಲವು ಪರೀಕ್ಷೆಗಳಲ್ಲಿ ಇಲ್ಲಿಂದ ಆಯ್ದ ಪ್ರಶ್ನೆಗಳನ್ನು ಕೊಟ್ಟಿರೋದ್ರಿಂದ ಇದರ ಮೇಲೆ ಸ್ವಲ್ಪ ಕಣ್ಣಾಡಿಸೋಣ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಇದೆ. ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನು ಬಳಸಲಾಗುತ್ತದೆ ಏಕೆ ಅಂತೇಳಿ. ಸೊ ಅದಕ್ಕೆ ಉತ್ತರ: ತಾಮ್ರ ಮತ್ತು ಅಲ್ಯೂಮಿನಿಯಂ ಉತ್ತಮ ವಾಹಕಗಳು ಮತ್ತು ಅವುಗಳ ರೋಧವು ಕಡಿಮೆ ಇರುತ್ತದೆ. ಸೊ ಆದ್ದರಿಂದ ಅವುಗಳನ್ನು ವಿದ್ಯುತ್ ಪ್ರಸರಣದಲ್ಲಿ ಬಳಸ್ತಾರೆ. ಎರಡನೇ ಪ್ರಶ್ನೆ ನೋಡೋಣ. ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಸುವ ವಿದ್ಯುತ್ ಸಾಧನ ಯಾವುದು? ಈಗಾಗಲೇ ನಾವು ನೋಡಿದ್ದೀವಿ, ಅದು ರಿಯೋಸ್ಟಾಟ್. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 600 ವ್ಯಾಟ್ ಫ್ರಿಡ್ಜ್ ಅನ್ನು 300 ವೋಲ್ಟ್ ವಿಭವಾಂತರದಲ್ಲಿ ಬಳಸಿದಾಗ ಆ ಮಂಡಲದಲ್ಲಿ ಬಳಸಬೇಕಾದ ವಿದ್ಯುತ್ ಫ್ಯೂಸ್ನ ದರ ಕಂಡುಹಿಡಿಯಿರಿ. ಅದಕ್ಕೆ ಉತ್ತರ: ಸೊ ಇಲ್ಲಿ ಸಾಮರ್ಥ್ಯ ಕೊಟ್ಟಿದ್ದಾರೆ, ವೋಲ್ಟ್ ಕೊಟ್ಟಿದ್ದಾರೆ, ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕು. ಸೂತ್ರ I = P/V, 600/300 = 2 ಆಂಪಿಯರ್ ಉತ್ತರವಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ. ದೀಪದಲ್ಲಿನ ವಿದ್ಯುತ್ ಪ್ರವಾಹವು 5 ಆಂಪಿಯರ್ ಆದರೆ 10 ಸೆಕೆಂಡ್ಗಳಲ್ಲಿ ಹರಿಯುವ ವಿದ್ಯುತ್ ಆವೇಶಗಳು. ಸೊ 5 × 10 ಮಾಡಿದ್ರೆ ನಮಗೆ ಉತ್ತರ ಸಿಗುತ್ತೆ 50. ಮುಂದಿನ ಪ್ರಶ್ನೆಗೆ ಹೋಗೋಣ. 50 ಕೂಲಂ
12 ವೋಲ್ಟ್ ಕಾರಿನ ಬ್ಯಾಟರಿಯಿಂದ ಕಾರ್ಯನಿರ್ವಹಿಸುವ ಕಾರಿನ ಹೆಡ್ಲೈಟ್ 0.5 ಆಂಪಿಯರ್ ವಿದ್ಯುತ್ತನ್ನು ಬಳಸುತ್ತದೆ. ಬಲ್ಬ್ನ ರೋಧವು, ಸೊ ಅದಕ್ಕೆ ಉತ್ತರ 24 ಓಮ್. 12 ಡಿವೈಡೆಡ್ ಬೈ 0.5 ಮಾಡಬೇಕಾಗತ್ತೆ. ಸೊ ನಮಗೆ ಸಿಗುವಂತ ಉತ್ತರ 24 ಓಮ್. ಮುಂದಿನ ಪ್ರಶ್ನೆ, ತಂತಿಯ ವ್ಯಾಸವನ್ನು ದ್ವಿಗುಣಗೊಳಿಸಿದಾಗ ಅದರ ರೋಧವು 1/4 ಆಗುತ್ತದೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಸಾಧನಗಳೊಂದಿಗೆ ವಿದ್ಯುತ್ ಫ್ಯೂಸ್ ಅನ್ನು ಯಾವ ಕ್ರಮದಲ್ಲಿ ಜೋಡಿಸುತ್ತಾರೆ? ಉತ್ತರ ಸರಣಿ ಕ್ರಮ. ಮುಂದಿನ ಪ್ರಶ್ನೆ, ಬಲ್ಬ್ನಲ್ಲಿ ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಯಾವ ಅನಿಲವನ್ನು ತುಂಬಿರುತ್ತಾರೆ? ಉತ್ತರ ನೈಟ್ರೋಜನ್ ಮತ್ತು ಆರ್ಗಾನ್. ಮುಂದಿನ ಪ್ರಶ್ನೆ, ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನು ಬಹುತೇಕ ಬಳಸಲಾಗುತ್ತದೆ ಏಕೆ? ಉತ್ತರ ಟಂಗ್ಸ್ಟನ್ ಹೆಚ್ಚಿನ ದ್ರವಣ ಬಿಂದು ಅಂದ್ರೆ 3380 ಡಿಗ್ರಿ ಸೆಲ್ಸಿಯಸ್ ಹೊಂದಿರೋದರಿಂದ. ಮುಂದಿನ ಪ್ರಶ್ನೆ, 12 ವೋಲ್ಟ್ ಬ್ಯಾಟರಿಯನ್ನು ಒಂದು ರೋಧಕದ ಜೊತೆ ಸಂಪರ್ಕಿಸಿದಾಗ ಅದರಲ್ಲಿನ ವಿದ್ಯುತ್ ಪ್ರವಾಹವು 6 ಆಂಪಿಯರ್ ಆಗಿರುತ್ತದೆ. ಆಗ ರೋಧಕದ ರೋಧವನ್ನು ಕಂಡುಹಿಡಿಯಿರಿ. R is equal to V by I, that is equal to 12/6, 2 ಓಮ್. ಉತ್ತರ. ಮುಂದಿನ ಪ್ರಶ್ನೆ, ಅವಾಹಕಗಳ ರೋಧಶೀಲತೆಯ ವ್ಯಾಪ್ತಿ ಎಷ್ಟು? ಅದಕ್ಕೆ ಉತ್ತರ 10⁻12 ಓಮ್ ಮೀಟರ್ ನಿಂದ 10⁻17 ಓಮ್ ಮೀಟರ್. ಮುಂದಿನ ಪ್ರಶ್ನೆ, ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯಲು ವೋಲ್ಟ್ ಮೀಟರ್ ಅನ್ನು ಯಾವ ಕ್ರಮದಲ್ಲಿ ಜೋಡಿಸಲಾಗುತ್ತದೆ? ಅದಕ್ಕೆ ಉತ್ತರ ಸಮಾಂತರವಾಗಿ ಜೋಡಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಯಾವ ಕ್ರಮದಲ್ಲಿ ಜೋಡಿಸಿರುತ್ತಾರೆ? ಉತ್ತರ ಸರಣಿ ಕ್ರಮ. ಮುಂದಿನ ಪ್ರಶ್ನೆ, 1 ಮೀಟರ್ ಉದ್ದದ 23 ಓಂ ರೋಧ ಹಾಗೂ 1.84 × 10⁻⁻6 ಓಂ ಮೀಟರ್ನಷ್ಟು ರೋಧಶೀಲತೆ ಇರುವ ತಂತಿಯ ಅಡ್ಡ ಕೊಯ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಏರಿಯಾ ಕಂಡುಹಿಡಿಬೇಕು. ಅವನು ಲೆಂತ್ ಕೊಟ್ಟಿದ್ದಾನೆ, ರೋಧ ಕೊಟ್ಟಿದ್ದಾನೆ, ಮತ್ತೆ ರೋಧಶೀಲತೆಯನ್ನು ಕೊಟ್ಟಿದ್ದಾನೆ. ಸೊ ಸೂತ್ರ A is equal to ρ L/R. ಅವುಗಳ ಬೆಲೆಯನ್ನ ನಮೂದಿಸಿ ಲೆಕ್ಕ ಮಾಡಿದಾಗ ಸಿಗುವಂತ ಉತ್ತರ ಏರಿಯಾ is equal to 8 × 10⁻⁻8 ಸ್ಕ್ವೇರ್ ಮೀಟರ್. ಮುಂದಿನ ಪ್ರಶ್ನೆಗೆ ಹೋಗೋಣ. 25 ವ್ಯಾಟ್ ಮತ್ತು 220 ವೋಲ್ಟ್ನ ವಿದ್ಯುತ್ ದೀಪವನ್ನು ಪ್ರತಿದಿನ 10 ಗಂಟೆಗಳ ಕಾಲ ಉಪಯೋಗಿಸಲಾಗಿದೆ. ಅದು ಉರಿಯುವಾಗ ಅದರ ರೋಧ ಪ್ರತಿದಿನದ ಶಕ್ತಿ ವ್ಯಯವನ್ನು ಕಿಲೋ ವ್ಯಾಟ್ ಅವರ್ಗಳಲ್ಲಿ ಕಂಡು ಹಿಡಿಯಿರಿ. ಸೊ ಅದಕ್ಕೆ ಉತ್ತರ ಮೊದಲನೇದಕ್ಕೆ R is equal to V² by P, 220 × 220/25, ಅದಕ್ಕೆ ಸಿಗುವ ಉತ್ತರ 1936 ಓಮ್. ಎರಡನೇದಕ್ಕೆ E is equal to P × T, 25 × 10, 250 ವ್ಯಾಟ್ ಅವರ್ ಅಥವಾ 0.25 ಕಿಲೋ ವ್ಯಾಟ್ ಅವರ್. ಮುಂದಿನ ಪ್ರಶ್ನೆ ನೋಡೋಣ. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು? ಈಗಾಗಲೇ ಇದನ್ನು ನೋಡಿದ್ದೀವಿ. ವಿದ್ಯುತ್ ಪ್ರವಾಹವು ವಿಭಜನೆಗೊಂಡು ಮಂಡಲದ ಒಟ್ಟು ರೋಧ ಕಡಿಮೆಯಾಗುತ್ತದೆ. ಮಂಡಲದಲ್ಲಿನ ಒಂದು ಉಪಕರಣ ಹಾಳಾದರೂ ಉಳಿದ ಉಪಕರಣಗಳ ಕಾರ್ಯನಿರ್ವಹಣೆ ಪ್ರಭಾವಿತವಾಗುವುದಿಲ್ಲ. ಮುಂದಿನ ಪ್ರಶ್ನೆ, ವಿದ್ಯುತ್ ವಿಭವ ಮತ್ತು ವಿಭವಾಂತರಗಳ ನಡುವೆ ವ್ಯತ್ಯಾಸ ತಿಳಿಸಿ. ವಿದ್ಯುತ್ ವಿಭವ ಏಕಮಾನ ಆವೇಶವನ್ನು ಅನಂತದಿಂದ ವಿದ್ಯುತ್ ಕ್ಷೇತ್ರದಲ್ಲಿನ ನಿರ್ದಿಷ್ಟ ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸಕ್ಕೆ ವಿದ್ಯುತ್ ವಿಭವ ಎನ್ನುವರು. ವಿಭವಾಂತರವೆಂದರೆ ವಿದ್ಯುತ್ ಮಂಡಲದಲ್ಲಿ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸಕ್ಕೆ ವಿಭವಾಂತರ ಎನ್ನುವರು. ಮುಂದಿನ ಪ್ರಶ್ನೆ, ಆಧುನಿಕ ಸಮಾಜದಲ್ಲಿ ವಿದ್ಯುತ್ ಶಕ್ತಿಯು ಒಂದು ಪ್ರಮುಖ ಸ್ಥಾನವನ್ನು ಹೊಂದಿದೆ, ಸಮರ್ಥಿಸಿ. ವಿದ್ಯುತ್ ಶಕ್ತಿಯು ಅನುಕೂಲಕರವಾದ ಶಕ್ತಿಯ ರೂಪವಾಗಿದೆ. ಇದನ್ನು ಸುಲಭವಾಗಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದು ಮತ್ತು ಇದರ ನಿಯಂತ್ರಣ ಸುಲಭವಾಗಿದೆ. ಈ ಕಂಟೆಂಟ್ ಅನ್ನ ತಯಾರಿಸಿದವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೊಂದು ಪಾಠದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಹಾಜರಾಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.